ಹಲೋ ಸ್ನೇಹಿತರ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ. ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಜನ ಅರ್ಥ ಆಯ್ತಾ ಕೆಲಸ ಇಲ್ಲದೆ ಇರ್ತೀರಾ, ಎಷ್ಟೋ ಜನ ಕೆಲಸಕ್ಕೋಸ್ಕರ ಅಲ್ದಾಡ್ತಾ ಇರ್ತೀರಾ. ಮನೆಯಲ್ಲಿ ಏನಾದರೂ ನೀವು ಹೆಂಗಸರು ಎಷ್ಟೋ ಜನ ಇರ್ತೀರ, ಅರ್ಥ ಆಯ್ತಾ. ಮನೇಲಿ ತುಂಬ ಫ್ರೀಯಾಗಿ ಹೆಂಗಸರು ಮನೇಲೇ ಇರ್ತೀರ. ದಯವಿಟ್ಟು ಅಂಥವ್ರಿಗೆಲ್ಲ ಕೆಲವೊಂದು 4 ಬಿಸ್ನೆಸ್ಗಳನ್ನು ನೀವು ಮಾಡಬಹುದು. ಮನೆಯಲ್ಲೇ ಕೂತು ಮಾಡುವಂತಹ ಒಂದು ಬಿಸ್ನೆಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗಾಯ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದು, ಮನೆಯಲ್ಲೇ ಕೂತು ನೀವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ, ನೀವು ಯೂಟ್ಯೂಬ್ನಲ್ಲಿ ಒಳ್ಳೆಯ ಒಂದು ಕಂಟೆಂಟನ್ನು ಕೊಟ್ಟರೆ, ನಿಮ್ಮದೇ ಓನ್ ವರ್ಜಿನ್ ಕಂಟೆಂಟ್ ಏನಿರ್ತದೋ ಅದನ್ನು ನೀವು ಕೊಟ್ಟರೆ ನೀವು ಅದರಿಂದ ಒಳ್ಳೆ ಅರ್ನಿಂಗನ್ನು ಮಾಡಬಹುದು. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಇರ್ತದೆ, ಅರ್ಥ ಆಯ್ತಾ. ಆಮೇಲೆ ಬರ್ತಾ 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 ತುಂಬ ಈಸಿಯಾಗಿ ನೀವು ಅದರಲ್ಲಿ ಅರ್ನಿಂಗನ್ನು ಮಾಡಬಹುದು. ಸ್ವಲ್ಪ ದಿನ ಏನರಲ್ಲೇ ಆಗಲಿ, ಸ್ವಲ್ಪ ದಿನ ನೀವು ಯೂಟ್ಯೂಬ್ನಲ್ಲಿ ಆದರೆ ಏನು ಇನ್ಕಮ್ ಸಿಗೋದಿಲ್ಲ, ಅರ್ಥ ಆಯ್ತಾ. 1 ವರ್ಷ ಆಗಿರ್ಬೋದು, 1 ವರ್ಷ ನೀವು ಸತತವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು. ಅಟ್ಲೀಸ್ಟ್ ವಾರಕ್ಕೊಂದ್ಸರಿ, ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು 2 ಸರಿ ಆದರೂ ವಿಡಿಯೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ನೀವು ಮಾಡೋದ್ರಿಂದ ನಿಮಗೆ ಯೂಟ್ಯೂಬ್ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆದ್ರೂ ಸಹ ನಿಮಗೆ ಒಂದು ಟಾಸ್ಕ್ಗಳಿರ್ತದೆ ಯೂಟ್ಯೂಬ್ನಲ್ಲಿ, ಅದು ಕಂಪ್ಲೀಟ್ ಆಗಿ ಆಮೇಲೆ ಆದ ನಂತರ ನಿಮಗೇನಾಗುತ್ತೆ, ಒಂದು ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಯ್ತಾ. ನೆಕ್ಸ್ಟು 2ನೇ ಪಾಯಿಂಟ್ ಯಾವುದು ಅಂದರೆ ಇ ಕಾಮರ್ಸ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನೀವು ಅಮೆಝಾನು, ಫ್ಲಿಪ್ಕಾರ್ಟು, ಸುಮಾರು ಎಜಿಯೋ ಆಗಿರ್ಬೋದು, ಅಥವಾ ಸುಮಾರು ಇದ್ರೆ ಮಂತ್ರ, ಇವೆಲ್ಲ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಒಂದು ಸೆಲ್ಲನ್ನು ಮಾಡ್ಬೋದು. ನೀವೇನಾದರೂ ಬೈ ಮಾಡ್ಕೊಂಡು ನಿಮ್ಮದೇ ಒಂದು ಶಾಪ್ ಇದ್ದರೆ, ನೀವೇ ಏನಾದರೂ ಒಂದು ಬಟ್ಟೆ ಮಾರಾಟ ಆಗಿರ್ಬೋದು, ಬಟ್ ಏನಾದರೂ ಪ್ರಾಡಕ್ಟ್ಗಳು ನೀವು ಮಾರಾಟ ಮಾಡಬೇಕು ಅಂದರೆ ಮೇಯ್ನಾಗಿ ನೀವು ಇ ಕಾಮರ್ಸ್ ವೆಬ್ಸೈಟ್ ಮುಖಾಂತರ ನೀವು ಮಾರಾಟವನ್ನು ಮಾಡಬಹುದು. ಇದರಿಂದನೂ ಸಹ ನಿಮಗೆ ಆದಾಯ ಅರ್ನಿಂಗ್ಸ್ ಆಗುತ್ತೆ, ಅರ್ಥ ಆಯ್ತಾ. ಇದು ಯಾರ್ಯಾರು ಮಾಡಬಹುದು ಅಂದರೆ, ಯಾರೆಲ್ಲ ಒಂದು ಲೇಡೀಸ್ಗಳಾಗಿರ್ಬೋದು, ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಂಥವ್ರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು. ಈ 2 ಬಿಸ್ನೆಸ್ಗಳು ಅವರು ಖಂಡಿತವಾಗ್ಲೂ ಯೂಟ್ಯೂಬ್ ಒಂದು ಇ ಕಾಮರ್ಸ್ ವೆಬ್ಸೈಟ್ ಏನಿದೆ ಇದರಲ್ಲಿ ನೀವು ಸೇಲನ್ನು ಮಾಡಿ ಅರ್ನಿಂಗನ್ನು ಮಾಡಬಹುದು. ಯಾವುದೇ ರೀತಿ ನಿಮಗೆ ಲಾಸಸ್ ಆಗೋದಿಲ್ಲ, ಅರ್ಥ ಆಯ್ತಾ. ಇದು ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಟ್ರಿಕ್ಸ್ ಅಂತ ಹೇಳ್ಬೋದು. ಅಂದರೆ ಸ್ಟೂಡೆಂಟ್ಸು, ಮನೇಲಿರೋರಿಗೆ ಅಥವಾ ಕೆಲಸ ಇಲ್ಲದೆ ಇರೋರಿಗೆ ಮಾತ್ರ ಇದು ಒಂದು ಒಳ್ಳೆಯ ಒಂದು ಆಪ್ಷನ್ಸ್ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟು ಒಂದು ಬೆಟರ್ ಅಂದರೆ 50,000 ರೂಪಾಯಿ ಒಳಗಡೆ ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂಥವ್ರಿಗೆ ಇನ್ನೂ 2 ಬಿಸ್ನೆಸ್ ಇದೆ, ಅರ್ಥ ಆಯ್ತಾ. ಮೇಯ್ನಾಗಿ ನೀವು ಏನು ಮಾಡಬೇಕು ಅಂದರೆ ಹೋಟೆಲ್, ಅರ್ಥ ಆಯ್ತಾ, ಹೋಟೆಲ್ ಬಿಸ್ನೆಸ್ನ ನೀವು ಮಾಡಬಹುದು. ಸ್ಟಾರ್ಟಿಂಗಲ್ಲಿ 50,000 ರೂಪಾಯಿನೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಹೋಟೆಲನ್ನು ಮಾಡಬಹುದು. ಅದೇ ರೀತಿ ನೀವು 5 ಲಕ್ಷನೂ ಇನ್ವೆಸ್ಟ್ ಮಾಡಿ ಹೋಟ್ಲ್ ಮಾಡಬಹುದು. ಸ್ಟಾರ್ಟಿಂಗಲ್ಲಿ ನೀವು 50,000 ರೂಪಾಯಿನಲ್ಲೇ ಹೋಟೆಲನ್ನು ಮಾಡಬಹುದು. ಗೊತ್ತಲ್ಲ, 4 ವೀಲರ್ ಗಾಡಿ, ಅದನ್ನು ನೀವು ಹಾಕ್ಕೊಂಡು ಹೋಟ್ಲ್ ಖಂಡಿತವಾಗ್ಲೂ ಮಾಡಬಹುದು. ಯಾವುದಾದ್ರೂ ಒಳ್ಳೆ ಸ್ಪಾಟ್ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸಣ್ಣ ಪುಟ್ಟ ರೂಮ್ಗಳು ಅಲ್ಲೇ ಹತ್ರದಲ್ಲಿದ್ದರೆ ಏನಾದರೂ ನೋಡಿಕೊಂಡು ನೀವು ಅಲ್ಲಿಂದ ರೆಡಿ ಮಾಡಿಕೊಂಡು ಅಲ್ಲಿ ಸ್ಪಾಟ್ಗೆ ಹೋಗಿ ನಿಲ್ಲಿಸ್ಕೊಂಡು ನೀವು ಹೈವೇ ಪಕ್ಕದಲ್ಲಾಗಿರ್ಬೋದು, ಬಟ್ ಜನ ಜಾಸ್ತಿ ಎಲ್ಲಿ ಓಡಾಡ್ತಾರೋ ಅಂತಹ ಒಂದು ಜಾಗಗಳಲ್ಲಿ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಕೇವಲ 50,000 ರೂಪಾಯಿ ಒಳಗಡೆ ಈ ಬಿಸ್ನೆಸ್ಸನ್ನು ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು, ಅರ್ಥ ಆಯ್ತಾ. ಸೊ ಅದರ ನೆಕ್ಸ್ಟು ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಸ್ವಲ್ಪ ಎಜುಕೇಟೆಡ್ ಪೀಪಲ್ಸ್ ಯಾರಿದ್ದೀರ ಅಂಥವ್ರಿಗೆ ಈ ಒಂದು 4ನೇ ಟಿಪ್ಸ್ ಇದು. ಎಷ್ಟೋ ಜನರ ಹತ್ರ ಸಿಸ್ಟಮ್ಗಳಿರ್ತದೆ, ಪಿ ಸಿಗಳಿರ್ತದೆ, ಅರ್ಥ ಆಯ್ತಾ, ಲ್ಯಾಪ್ಟಾಪು ಇರ್ತದೆ, ಏನೇನಕ್ಕೋ ಯೂಸ್ ಮಾಡ್ತೀರಾ, ಅರ್ಥ ಆಯ್ತಾ. ಅದರಲ್ಲಿ ಸುಮಾರು ಸ್ಕಿಲ್ಗಳನ್ನ ನೀವು ಕಲಿಬೇಕಾಗುತ್ತೆ. ನೀವು ಸ್ಕಿಲ್ಲನ್ನು ಕಲ್ತ್ಕೊಂಡು, ಫಾರ್ ಎಕ್ಸಾಂಪಲ್ ಒಂದು ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಇದೆ ಅಂತ ತಿಳ್ಕೊಳ್ಳಿ, ಕ್ಯಾಮ್ರಾದಲ್ಲೂ ಸಹ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಫೋಟೋಗ್ರಫಿನಲ್ಲಿ ಅಟ್ಲೀಸ್ಟ್ ಕ್ಯಾಮ್ರಾ ಇಲ್ಲ, ಅದು ಸಿಕ್ಕಾಪಟ್ಟೆ ಬಜೆಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದು ಬೇಕಾಗಿಲ್ಲ. ನೀವು ಎಡಿಟಿಂಗಲ್ಲಿಯೂ ಸಹ ನೀವು ಅಮೌಂಟನ್ನು ಅರ್ನಿಂಗ್ ಮಾಡಬಹುದು. ಯಾವ ರೀತಿ ಫೋಟೋ ಎಡಿಟಿಂಗ್ ಆಗಿರ್ಬೋದು, ಅದೇ ರೀತಿ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು. ಈಗ ವಿಡಿಯೋ ಮತ್ತು ಫೋಟೋ ಎಡಿಟಿಂಗ್ ಏನಿದೆ, ಸಿಕ್ಕಾಪಟ್ಟೆ ಒಂದು ಎಡಿಟರ್ಸು ಎಲ್ಲೂ ಸಿಗೋದಿಲ್ಲ, ಅರ್ಥ ಆಯ್ತಾ. ನೀವು ಈ ಸ್ಕಿಲ್ನ ನೀವು ಕಲ್ತ್ಕೊಂಡ್ರೆ ನೀವು ಏನಾದರೂ ಅದೇ ಎಡಿಟಿಂಗ್ ಮೂಲಕನೂ ನೀವು ಅರ್ನಿಂಗ್ಸನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಸ್ಟುಡಿಯೋ ಇದೆ, ಅರ್ಥ ಆಯ್ತಾ. ಈಗ ಅದರಲ್ಲಿ ನಾನು ಫೋಟೋಗ್ರಾಫರು ಹೌದು, ಅರ್ಥ ಆಯ್ತಾ. ನಾನು ಫೋಟೋಗ್ರಾಫರು ಮಾಡ್ತೀನಿ, ಫ್ರೀ ಇರೋ ನನಗೆ ಆರ್ಡ್ರ್ ಸಿಕ್ಕಿದ್ರೆ ಒಂದು ಏನಾದ್ರು ಫಂಕ್ಷನ್ಸ್ಗಳಿದ್ರು ಅಟೆಂಡ್ ಮಾಡ್ತೀನಿ. ಅದೇ ರೀತಿ ಆಲ್ಬಂಬು ಸಹ ನಾನೇ ಮಾಡ್ತೀನಿ, ಅರ್ಥ ಆಯ್ತಾ. ಅಂದರೆ ಎಡಿಟಿಂಗ್ ಕರಿಷ್ಮಾ ಆಲ್ಬಮ್ ಆದರೆ ಯಾವ ಥರ ಇರ್ತದೆ ಗೊತ್ತಾ. ಈಗ ಅದರಲ್ಲಿ ಕರಿಷ್ಮಾ ಅಂದರೆ ಪ್ರಿಂಟಿಗೆ ಬೇರೆ ಕಡೆ ಕಳಿಸ್ತೀವಿ, ಬಟ್ ಎಡಿಟಿಂಗು ಪೂರ್ತಿ A to Z ನಾವೇ ಮಾಡಬೇಕದು. ಎಡಿಟಿಂಗ್ ಆಗಿರ್ಬೋದು, ಒಂದು ಡಿಸೈನ್ ಆಗಿರ್ಬೋದು, ಒಂದು ಎಫೆಕ್ಟ್ಗಳಾಗಿರ್ಬೋದು, ಪೂರ್ತಿಯಾಗಿ ಏನು ಮಾಡಬೇಕು ಅಂದರೆ ಒಂದು ವರ್ಕು ನಮ್ಮ ಕೈಲೇ ಇರುತ್ತೆ. ಅದರಿಂದ ನಾನು ಹಣವನ್ನು ಗಳಿಸ್ಬೋದು. ಒಂದು ಶೀಟ್ಗೆ
ಒಂದು ಮಿನಿಮಮ್ 50 ರೂಪಾಯಿ ಚಾರ್ಜ್ ಮಾಡ್ಬೋದು. ಅದೇ ರೀತಿ ನಿಮಗೆ ಒಂದು 30 ಶೀಟು 40 ಶೀಟ್ ಏನಾದರೂ ಆಲ್ಬಮ್ ಬಂತು ಅಂದರೆ ಎಷ್ಟು ಅರ್ನಿಂಗ್ಸ್ ಆಯಿತು ಲೆಕ್ಕ ಹಾಕೊಳ್ಳಿ. ಅರ್ಥ ಆಯ್ತಾ? ಆರಾಮಾಗಿ ನೀವು ಫೋಟೋಶಾಪಲ್ಲಿ ಏನೂ ಇರಲ್ಲ ಕೆಲಸ ನಿಮಗೆ. ಅರ್ಥ ಆಯ್ತಾ? ಕೆಲವೊಂದು ಸರಿ ಎಲ್ಲ ಫೋಟೋಸ್ನು ಸೆಲೆಕ್ಷನ್ ಮಾಡ್ಕೊಂಡು ಒಂದೊಂದೇ ನೀಟಾಗಿ ನೋಡಿಕೊಂಡು ಕಲರ್ಸ್ ಕರೆಕ್ಷನ್ಸ್ ಏನಾದ್ರು ಮಾಡಿಕೊಂಡು ಸ್ವಲ್ಪ ಒತ್ತು ಕೊಟ್ಟು ಒಂದು 30 ಶೀಟು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಿ ಆಲ್ಬಮ್ನ. ಏನು ಮಾಡಬೇಕು ಅಂದರೆ ಅದರ 10 ಶೀಟು ನೀಟಾಗಿ ಎಡಿಟ್ ಮಾಡಿ ಆದಮೇಲೆ ನೆಕ್ಸ್ಟು ಒಂದು 20 ಶೀಟ್ ನೀವು ಎಲ್ಲರದ್ದು ಶಾಸ್ತ್ರಗಳು ಅವು ಇವು ಇರ್ತಾವಲ್ಲ ಫೋಟೋಗಳು ಕೊಲಾಜ್ ಮಾಡಿ ಇದು ಮಾಡಬಹುದು. ಆರಾಮಾಗಿ ನೀವು ಎಡಿಟಿಂಗ್ ಮಾಡಬಹುದು. ಇದರಿಂದನೂ ಸಿಕ್ಕಾಪಟ್ಟೆ ಅರ್ನಿಂಗ್ಸ್ ಅಂತೂ ಹಾಗೇ ಆಗುತ್ತೆ. ಅರ್ಥ ಆಯ್ತಾ? ಲಾಸ್ ಅಂತೂ ಆಗೋದಿಲ್ಲ. ದಯವಿಟ್ಟು ಈ ಸ್ಕಿಲ್ಗಳನ್ನ ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಎಡಿಟಿಂಗ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ, ಅಥವಾ ಎಡಿಟಿಂಗು ಇದೆ, ಅಪ್ಲಿಕೇಶನ್ಸ್ಗಳು ಹಾಕೋದು ಇದೆ, ಸುಮಾರು ಎನಿವನ್. ಅರ್ಥ ಆಯ್ತಾ? ಸಿಸ್ಟಮಲ್ಲಿ ಏನು ಬೇಕಾದರೂ ಕಲಿಬೋದು. 3D VFX ಇವೆಲ್ಲ ಕಲಿಬೋದು. ಇದನ್ನೆಲ್ಲ ಕಲ್ತ್ಕೊಂಡ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಫ್ಯೂಚರ್ನಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಬಿಸ್ನೆಸ್ಗಳ ಬಗ್ಗೆ ನಾನು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಇನ್ನೊಂದು ಕೆಲವೊಂದು ಬೆಸ್ಟು ಐಡಿಯಾಗಳೊಂದಿಗೆ ನಾನು ನಿಮಗೆ ಒಂದು ಬಿಸ್ನೆಸ್ ಟಿಪ್ಸನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅರ್ಥ ಆಯ್ತಾ? ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.